ಎಷ್ಟೋ ಜನರಿಗೆ ತಮ್ಮ ಎಫ್ ಬಿಯಲ್ಲಿ ಹೇಗೆ ಪ್ರೈವಸಿ ಸೆಟ್ಟಿಂಗ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ತಾವು ಹಾಕುವಂಥ ಪೋಸ್ಟು, ವೀಡಿಯೋಸು ಪಬ್ಲಿಕ್ ಎಲ್ಲ ನೋಡ್ತಾ ಇರ್ತಾರೆ. ಕಮೆಂಟ್ಸ್ಗಳು ಬರ್ತಾ ಇರುತ್ತೆ. ಕೆಲವೊಮ್ಮೆ ಆ ಕಮೆಂಟ್ಸ್ಗಳು ಅವರಿಗೆ ಹರ್ಟ್ ಆಗ್ಬೋದು. ಆವಾಗ ಅವರು ಸಫರ್ ಆಗ್ತಾರೆ. ಅಂಥವರಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನೀವು ಹೇಗೆ ನಿಮ್ಮ ಫೇಸ್ಬುಕ್ನ ಪ್ರೈವೇಟಾಗಿ ಇಟ್ಕೋಬಹುದು ಪ್ರೈವಸಿ ಸೆಟ್ಟಿಂಗ್ಸ್ ಮಾಡ್ಕೊಳ್ಳೋದ್ರ ಮೂಲಕ. ಫೇಸ್ಬುಕ್ಕಲ್ಲಿ ಆಗಿರುವಂಥ ಫ್ರೆಂಡ್ಸ್ಗಳು ಎಲ್ಲರೂ ನಮಗೆ ಗೊತ್ತಿರೋದಿಲ್ಲ. ಕೆಲವೊಮ್ಮೆ ನಾವು ಪಬ್ಲಿಕ್ ಸೆಟ್ಟಿಂಗ್ಸ್ನ ಮಾಡಿಬಿಟ್ಟಿರ್ತೀವಿ, ಅದು ನಮಗೆ ಗೊತ್ತಿರೋದಿಲ್ಲ. ಆ ಪಬ್ಲಿಕ್ ಸೆಟ್ಟಿಂಗ್ಸ್ನ ನಾವು ಹೇಗೆ ಪ್ರೈವಸಿ ಸೆಟ್ಟಿಂಗ್ಸಿಗೆ ಕನ್ವರ್ಟ್ ಮಾಡೋದು ಮತ್ತು ಹೇಗೆ ಸೆಟ್ಟಿಂಗ್ಸ್ನ ಚೇಂಜ್ ಮಾಡೋದು ಅದನ್ನು ನಾವಿವತ್ತು ಈ ವಿಡಿಯೋನಲ್ಲಿ ನೋಡೋಣ. ಬನ್ನಿ, ನಾನಿವಾಗ ನನ್ನ ಫೇಸ್ಬುಕ್ಕಲ್ಲಿ ಲಾಗಿನ್ ಆಗಿದ್ದೀನಿ. ಪ್ರೈವಸಿ ಸೆಟ್ಟಿಂಗ್ಸ್ ಬಗ್ಗೆ ಇಲ್ಲಿ ಫಸ್ಟು ಶಾರ್ಟ್ಕಟ್ ಮೆಥಡ್ ಯಾವುದು ಅಂತ ನಾವು ತಿಳ್ಕೊಳ್ಳೋಣ. ರೈಟ್ ಸೈಡಲ್ಲಿ ಕ್ವಶನ್ ಮಾರ್ಕ್ ಇದೆ, ಕ್ವಿಕ್ ಹೆಲ್ಪ್ ಅಂತ ಒಂದು ಆಪ್ಷನ್ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಪ್ರೈವಸಿ ಚೆಕಪ್ ಅಂತ ಇದೆ, ಇನ್ನೊಂದು ಪ್ರೈವಸಿ ಶಾರ್ಟ್ಕಟ್ ಅಂತ ಇದೆ. ಫಸ್ಟ್ ಪ್ರೈವಸಿ ಚೆಕಪ್ ಬಗ್ಗೆ ಹೇಳ್ತೀನಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಹೂ ಡು ಯು ವಾಂಟ್ ಟು ಸಿ ಯುವರ್ ನೆಕ್ಸ್ಟ್ ಪೋಸ್ಟ್, ಅಂದರೆ ನೀವು ಹಾಕುವಂಥ ಪೋಸ್ಟು, ವಿಡಿಯೋಸ್ ಅಥವಾ ಆ ಫೋಟೋಸ್ಗಳು ಯಾರಿಗೆ ನೀವು ಅದನ್ನು ಶೋ ಮಾಡಬೇಕಂತ ಇದ್ದೀರಾ ಅಂದರೆ ಇಲ್ಲಿ ನೀವು ಅದನ್ನು ಕ್ಲಿಕ್ ಮಾಡ್ಕೋಬೋದು ಅಥವಾ ಸೆಟ್ ಮಾಡ್ಕೋಬೋದು. ಪಬ್ಲಿಕ್ಕಿಗ, ಫ್ರೆಂಡ್ಸಿಗ ಅಥವಾ ಮೋರ್ ಅಂತ ಹೋದರೆ ಓನ್ಲಿ ಮೀ ಅಂತ ಇರುತ್ತೆ. ಸೊ ನಂಗೆ ಕಾಮನಾಗಿ ಫೇಸ್ಬುಕ್ಕಲ್ಲಿರೋ ಫ್ರೆಂಡ್ಸ್ ಕಾಮನಾಗಿ ಗೊತ್ತಿರುತ್ತೆ. ಸೊ ಹಾಗಾಗಿ ನಾನು ಫ್ರೆಂಡ್ಸ್ ಅಂತ ಹಾಕಿದ್ದೀನಿ. ನೀವು ಬೇಕಾದರೆ ಅದನ್ನು ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ಕೆಲವೊಂದು ಆ್ಯಪ್ಸ್ ಬಗ್ಗೆ ಸಜೆಸ್ಟ್ ಮಾಡ್ತಾ ಇದ್ದಾರೆ, ನೆಕ್ಸ್ಟ್ ಅಂತ ಕೊಡಿ. ಇಲ್ಲೊಂದು ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ. ಫೇಸ್ಬುಕ್ಕಲ್ಲಿ ನೀವು ಕೆಲವೊಮ್ಮೆ ಫೋನ್ ನಂಬರ್ ಅಪ್ಡೇಟ್ ಮಾಡಿರ್ತೀರ. ಸೊ ಆ ಫೋನ್ ನಂಬರ್ ನೀವು ಯಾರಿಗೆ ಶೋ ಮಾಡಬೇಕಂತ ಇದ್ದೀರಾ, ಅದು ಪಬ್ಲಿಕ್ ಆಗಿರಬೇಕಾ, ಫ್ರೆಂಡ್ಸಿಗೆ ಮಾತ್ರ ಶೋ ಆಗಬೇಕಾ ಅಥವಾ ಓನ್ಲಿ ಮೀ ಅಂತ ಇರಬೇಕಾ? ನೀವು ಅದನ್ನು ಓನ್ಲಿ ಮೀ ಅಂತ ಬೇಕಾದರೆ ಹಾಕೋಬೋದು. ನೆಕ್ಸ್ಟ್ ನಿಮ್ಮ ಇಮೇಲ್ ಐ ಡಿ ಸಹ ನೀವಿಲ್ಲಿ ಪ್ರೈವೇಟಾಗಿ ಇಡಬಹುದು. ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಪಬ್ಲಿಕ್ ಅಂತ ಇರುತ್ತೆ, ಫ್ರೆಂಡ್ಸ್ ಅಂತ ಇರುತ್ತೆ, ಓನ್ಲಿ ಮೀ ಅಂತ ಬೇಕಾದರೆ ಇಟ್ಕೋಬಹುದು. ನೆಕ್ಸ್ಟ್ ಬರುವಂಥದ್ದು ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತು ನಿಮ್ಮ ಹೋಮ್ ಟೌನ್, ಇದನ್ನು ನೀವು ಪ್ರೈವೇಟಾಗಿ ಸೆಟ್ ಮಾಡ್ಬೋದು. ನೆಕ್ಸ್ಟ್ ಫಿನಿಶ್ ಅಪ್ ಅಂತ ಕೊಡಿ, ಆಮೇಲೆ ಕ್ಲೋಸ್ ಅಂತ ಕೊಡಿ. ಇದಿಷ್ಟು ಪ್ರೈವಸಿ ಚೆಕಪ್ ಅಂತ ಆಗಿದ್ದು. ಇದೇ ಶಾರ್ಟ್ಕಟ್ ಮೆಥಡಲ್ಲಿ ನಾವು ಈ ಕ್ವಶನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡೋಣ. ಅಲ್ಲಿ ಪ್ರೈವಸಿ ಶಾರ್ಟ್ಕಟ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದು ನಿಮ್ಮ ಫೇಸ್ಬುಕ್ಕಲ್ಲಿ ಪ್ರೈವಸಿ ಸೆಟ್ಟಿಂಗ್ ಮಾಡಲಿಕ್ಕೆ ಇರುವಂತಹ ಒಂದು ಶಾರ್ಟ್ಕಟ್ ಮೆಥಡ್. ಇಲ್ಲಿ ಫಸ್ಟ್ ಆಪ್ಷನ್ ಬರುವಂಥದ್ದು ಹೂ ಕ್ಯಾನ್ ಸಿ ಮೈ ಸ್ಟಫ್, ಅಂದರೆ ನೀವು ಏನೆಲ್ಲ ಅಪ್ಲೋಡ್ ಮಾಡ್ತೀರಾ, ಫೋಟೋಸು, ವೀಡಿಯೋಸ್ ಏನೇ ಆಗಿರ್ಬೋದು, ಅದು ಯಾರಿಗೆ ಶೋ ಆಗಬೇಕು, ಇದೆಲ್ಲ ಯಾರು ನೋಡಬೇಕು ಅಂತ ನೀವು ಇಲ್ಲಿ ಡಿಸೈಡ್ ಮಾಡ್ಬೋದು. ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಇದೆ ಫ್ರೆಂಡ್ಸ್ ಅಂತ, ನೀವು ಬೇಕಾದರೆ ಅದನ್ನು ಪಬ್ಲಿಕ್ ಅಂತ ಹಾಕೋಬೋದು ಅಥವಾ ಫ್ರೆಂಡ್ಸ್ ಎಕ್ಸೆಪ್ಟ್ ಅಂತ ಇದೆ. ಅಂದರೆ ಕೆಲವೊಂದು ಫ್ರೆಂಡ್ಸ್ಗಳಿಗೆ ಅದು ಶೋನೇ ಆಗಬಾರ್ದು ಅಂದರೆ ಆ ಫ್ರೆಂಡ್ಸ್ ಎಕ್ಸೆಪ್ಟಿಗೆ ಹೋಗಿ ಅವ್ರ ನೇಮಲ್ಲಿ ಹಾಕ್ಬೋದು, ನೀವು ಅವರ ಫೇಸ್ಬುಕ್ ಐ ಡಿನಲ್ಲಿ ಹಾಕ್ಬೋದು. ಅಥವಾ ಇದನ್ನು ಓನ್ಲಿ ಮೀ ಅಂತ ಬೇಕಾದರೆ ಇಡ್ಬೋದು. ಇಲ್ಲಿ ನಾನು ಫ್ರೆಂಡ್ಸ್ ಅಂತ ಇಟ್ಟಿದ್ದೀನಿ, ನೀವು ಬೇಕಾದರೆ ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಬರುವಂಥದ್ದು ಹೂ ಕ್ಯಾನ್ ಕಾಂಟ್ಯಾಕ್ಟ್ ಮೀ, ಅಂದರೆ ಯಾರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ಲಿಕ್ಕೆ. ಅಂದರೆ ನಿಮಗೆ ಬರುವಂಥ ಫ್ರೆಂಡ್ ರಿಕ್ವೆಸ್ಟ್ ಪಬ್ಲಿಕ್ಕಿಂದ ಬರಬೇಕಾ ಅಥವಾ ನಿಮ್ಮ ಫ್ರೆಂಡ್ಸ್ ಆಫ್ ಫ್ರೆಂಡ್ಸಾ ಅಂತ. ಕಾಮನ್ ಆಗಿ ಫ್ರೆಂಡ್ಸ್ ಆಫ್ ಫ್ರೆಂಡ್ಸ್ ರಿಕ್ವೆಸ್ಟ್ ಕಳಿಸ್ತಾರೆ. ಎವ್ರಿ ಒನ್ ಅಂತ ನೀವೇನಾದರೂ ಇಟ್ಟರೆ ಅದು ಪಬ್ಲಿಕ್ ಆಗುತ್ತೆ. ಯಾರು ಬೇಕಾದರೂ ನಿಮ್ಮ ಫೇಸ್ಬುಕ್ ಐ ಡಿ ನೇಮ್ ಗೊತ್ತಿದ್ರೆ ಸಾಕು, ಅವ್ರು ನಿಮ್ಮನ್ನಲ್ಲಿ ಹುಡುಕಿ ಅಥವಾ ಅವರಿಗೆ ಶೋ ಆಗುತ್ತೆ. ಹುಡುಕೋದು ಬೇಡ, ನಿಮ್ಮ ಒಂದು ಫೇಸ್ಬುಕ್ಕಿಂದ ಐ ಡಿ ಅವರಿಗೆ ಫ್ರೆಂಡ್ಸ್ ಸಜೆಷನ್ ಅಂತ ಇರುತ್ತೆ, ಅಲ್ಲಿ ಹೋಗುತ್ತೆ. ಸೊ ಅವ್ರು ಅಲ್ಲಿಂದ ಬೇಕಾದ್ರೆ ನಿಮಗೆ ಫ್ರೆಂಡ್ ರಿಕ್ವೆಸ್ಟ್ನ ಕಳಿಸ್ಬೋದು. ಸೊ ಇಲ್ಲಿ ಫ್ರೆಂಡ್ಸ್ ಆಫ್ ಫ್ರೆಂಡ್ಸ್ ಅಂತ ನಾನು ಇಡ್ತೀನಿ. ನೆಕ್ಸ್ಟ್ ಬರುವಂಥದ್ದು ಹೌ ಡು ಐ ಸ್ಟಾಪ್ ಸಮ್ಒನ್ ಫ್ರಮ್ ಬಾದರಿಂಗ್ ಮೀ, ಅಂದರೆ ಇದು ಯಾರಾದರೂ ನಿಮಗೆ ಫೇಸ್ಬುಕ್ಕಲ್ಲಿ ಮೆಸೇಜ್ ಥ್ರೂ ಇರಿಟೇಟ್ ಮಾಡ್ತಿರ್ಬೋದು ಅಥವಾ ನೀವು ಹಾಕಿರೋಂಥ ಫೋಟೋಸ್ ಅಥವಾ ವೀಡಿಯೋಸ್ ಮೇಲೆ ಹರ್ಟಿಂಗ್ ಕಮೆಂಟ್ಸ್ ಹಾಕ್ತಾ ಇರ್ಬೋದು. ಆ ಕಮೆಂಟ್ಸ್ ನಿಮಗೆ ಹರ್ಟ್ ಆಗ್ತಿರ್ಬೋದು. ಅಂಥವ್ರನ್ನೆಲ್ಲ ನೀವೇನಾದರೂ ಬ್ಲಾಕ್ ಮಾಡಬೇಕು ಅಂತ ನೀವೇನಾದರೂ ಯೋಚನೆ ಮಾಡಿದರೆ ಅಂಥವ್ರ ನೇಮ್ನ ಇಲ್ಲಿ ಹಾಕಿ, ಅಂದರೆ ಫೇಸ್ಬುಕ್ ಐ ಡಿ ನೇಮ್ನ ಇಲ್ಲಿ ಹಾಕಿ ಅಥವಾ ಇಮೇಲ್ ಅಡ್ರೆಸ್ನ ನೀವು ಹಾಕಿ ಅವ್ರನ್ನ ಬ್ಲಾಕ್ ಮಾಡ್ಬೋದು. ಇದಿಷ್ಟು ಶಾರ್ಟ್ಕಟ್ ಪ್ರೈವಸಿ ಸೆಟ್ಟಿಂಗ್ ಬಗ್ಗೆ ನಾನು ಇಲ್ಲಿ ಹೇಳಿರೋವಂಥದ್ದು. ಇನ್ನು ಡೀಟೇಲ್ ಆಗಿ ನೀವು ಇದನ್ನು ನೋಡ್ತಾ ಹೋದರೆ ಇಲ್ಲಿ ಒಂದು ಟ್ರೈಆ್ಯಂಗಲ್ ಮಾರ್ಕ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೆಕ್ಸ್ಟು ಸೆಟ್ಟಿಂಗ್ಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 2 ಟೈಪ್ಸ್ ಪ್ರೈವಸಿ ಮಾಡ್ಕೋಬೋದು. ಒಂದು ಪ್ರೈವಸಿ ಅಂತಲೇ ಇದೆ, ಇನ್ನೊಂದು ಟೈಮ್ ಲೈನ್ ಆ್ಯಂಡ್ ಟ್ಯಾಗಿಂಗ್ ಅಂತ ಇದೆ. ಫಸ್ಟು ಪ್ರೈವಸಿ ಬಗ್ಗೆ ಹೇಳ್ತೀನಿ. ಇಲ್ಲಿ ಪ್ರೈವಸಿಯಲ್ಲಿ ಸೇಮ್ ನಾವು ಆವಾಗ ಏನು ಸೆಟ್ಟಿಂಗ್ ಮಾಡಿದ್ವಿ ಅದೇ ಇದೆ.
ಹೂ ಕ್ಯಾನ್ ಸಿ ಯುವರ್ ಫ್ಯೂಚರ್ ಪೋಸ್ಟ್ ಅಥವಾ ಹೂ ಕ್ಯಾನ್ ಸಿ ಮೈ ಸ್ಟಫ್. ಅದು ನನ್ನ ಫ್ರೆಂಡ್ಸ್ ಅಂತಲೇ ನೀವು ಇಡ್ಬೋದು ಅಥವಾ ಪಬ್ಲಿಕ್ ಅಂತ ಕೂಡ ಬೇಕಾದರೆ ಇಡ್ಬೋದು, ಇಲ್ಲ ಓನ್ಲಿ ಮೀ ಅಂತ ಬೇಕಾದರೂ ಇಡ್ಬೋದು. ನೆಕ್ಸ್ಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಇದೆ ನೋಡಿ, ಅದು ಶಾರ್ಟ್ಕಟ್ ಪ್ರೈವಸಿ ಮೆಥಡಲ್ಲಿ ಇರಲಿಲ್ಲ. ಇಲ್ಲಿ ಹೂ ಕ್ಯಾನ್ ಸಿ ಯುವರ್ ಫ್ರೆಂಡ್ಸ್ ಲಿಸ್ಟ್. ನಿಮ್ಮ ಫ್ರೆಂಡ್ ಲಿಸ್ಟನ್ನ ನೀವು ಯಾರಿಗೂ ಶೋ ಮಾಡಬಾರ್ದು ಅಂತ ಇದ್ದರೆ ಅದನ್ನು ನೀವು ಇಲ್ಲಿ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ಎಡಿಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಓನ್ಲಿ ಮೀ ಅಂತ ಬೇಕಾದರೆ ಇಟ್ಕೋಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಲಿಸ್ಟ್ನ ಬರೀ ಫ್ರೆಂಡ್ಸಿಗೆ ನೀವು ಶೋ ಮಾಡಬೇಕಂತ ಇದ್ದರೆ ಫ್ರೆಂಡ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲ ಎಲ್ಲ ಪಬ್ಲಿಕ್ ನನ್ನ ಫ್ರೆಂಡ್ ಲಿಸ್ಟನ್ನ ನೋಡಲಿ ಅಂತ ನೀವೇನಾದರೂ ಡಿಸೈಡ್ ಮಾಡೋದಾದರೆ ಇಲ್ಲಿ ಪಬ್ಲಿಕ್ ಅಂತ ಕ್ಲಿಕ್ ಮಾಡ್ಬೋದು. ಲಿಮಿಟ್ ದ ಆಡಿಯನ್ಸ್ ಫಾರ್ ಪೋಸ್ಟ್ ಯು ಹ್ಯಾವ್ ಶೇರ್ಡ್ ವಿತ್ ಫ್ರೆಂಡ್ಸ್ ಆಫ್ ಫ್ರೆಂಡ್ಸ್ ಆರ್ ಪಬ್ಲಿಕ್. ಇಲ್ಲಿ ಕ್ಲಿಕ್ ಮಾಡಿದರೆ ನೀವು ಪಾಸ್ಟಲ್ಲಿ ಪೋಸ್ಟ್ ಮಾಡಿರುವಂತಹ ವೀಡಿಯೋಸ್ ಅಥವಾ ಫೋಟೋಸಿಗೆ ಕೂಡ ನೀವಿಲ್ಲಿ ಪ್ರೈವಸಿ ಸೆಟ್ಟಿಂಗ್ನ ಮೇಂಟೈನ್ ಮಾಡಬಹುದು. ನೆಕ್ಸ್ಟ್ ಬರುವಂಥದ್ದು ಹೂ ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಸೇಮ್ ಅದು ಫ್ರೆಂಡ್ ರಿಕ್ವೆಸ್ಟ್ ಯಾರೆಲ್ಲ ಕಳಿಸ್ಬೋದು ಅಂತ. ಇಲ್ಲಿ ಹೂ ಕ್ಯಾನ್ ಲುಕ್ ಮೀ ಅಪ್ಪಲ್ಲಿ ಇರೋದು ಇಂಪಾರ್ಟೆಂಟ್ ಆಗಿರೋದು ಈ ಥರ್ಡ್ ಒನ್ನಲ್ಲಿ ನೀವು ಯಾವಾಗಲೂ ನೋ ಅಂತಲೇ ಇಡಬೇಕು, ಇದು ಎಸ್ ಅಂತ ಇರಬಾರ್ದು. ಯಾಕಂದರೆ ಇದು ಆಗೋದು ಸರ್ಚ್ ಎಂಜಿನಲ್ಲಿ. ಸಪೋಸ್ ನಿಮ್ಮ ಫೇಸ್ಬುಕ್ ಐ ಡಿನ ಯಾರಾದರೂ ಗೂಗಲ್ ಸರ್ಚ್ ಎಂಜಿನಲ್ಲಿ ಟೈಪ್ ಮಾಡಿ ಅಥವಾ ಸರ್ಚ್ ಮಾಡಿದರೆ ಅಲ್ಲಿ ಅವರಿಗೆ ನಿಮ್ಮ ಐ ಡಿ ಸಿಗೋ ಚಾನ್ಸಸ್ ಇರುತ್ತೆ, ನಿಮ್ಮ ಫೇಸ್ಬುಕ್ ಪ್ರೊಫೈಲ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಅದು ಸಿಗಬಾರ್ದು ಅಂತ ಇದ್ದರೆ ನೀವಿಲ್ಲಿ ಎಡಿಟಿಗೆ ಹೋಗಿಬಿಟ್ಟು ಈ ಅಲೋ ಅಂತ ಇರುತ್ತೆ, ಇದ್ರ ಮೇಲೆ ನೀವು ಇಲ್ಲಿ ಅಲೋ ಅಂತ ಇರುತ್ತೆ, ಇದ್ರ ಮೇಲೆ ರೈಟ್ ಮಾರ್ಕ್ ಹಾಕಿಬಿಟ್ರೆ ಆ ಸರ್ಚ್ ಎಂಜಿನಲ್ಲಿ ನಿಮ್ಮ ಪ್ರೊಫೈಲ್ ಐ ಡಿ ಸಿಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದನ್ನು ಯಾವಾಗಲೂ ರೈಟ್ ಮಾರ್ಕ್ ತೆಗೆದಿಡಬೇಕು. ಆಮೇಲೆ ಇಲ್ಲಿ ಟರ್ನ್ ಆಫ್ ಅಂತ ಮಾಡಿರಬೇಕು. ಸೊ ಅದರ ಅರ್ಥ ಏನಂದರೆ ಅದು ಸರ್ಚ್ ಎಂಜಿನಲ್ಲಿ ನಿಮ್ಮ ಪ್ರೊಫೈಲ್ ಆಗಿರ್ಬೋದು, ಫೇಸ್ಬುಕ್ ಡೀಟೇಲ್ಸ್ ಯಾವುದು ಕೂಡ ಶೋ ಆಗೋದಿಲ್ಲ. ಇದಿಷ್ಟು ಪ್ರೈವಸಿ ಸೆಟ್ಟಿಂಗ್ಸ್ ಬಗ್ಗೆ. ನೆಕ್ಸ್ಟ್ ಬರುವಂಥದ್ದು ಟೈಮ್ ಲೈನ್ ಆ್ಯಂಡ್ ಟ್ಯಾಗಿಂಗಲ್ಲಿ. ಟೈಮ್ ಲೈನ್ ಮತ್ತು ಟ್ಯಾಗಿಂಗಲ್ಲಿ ಟೂ ಆಪ್ಷನ್ಸ್ ಮೇನ್ ಆಗಿರುತ್ತೆ. ಒಂದು ಹೂ ಕ್ಯಾನ್ ಆ್ಯಡ್ ಥಿಂಗ್ಸ್ ಟು ಮೈ ಟೈಮ್ ಲೈನ್. ನಿಮ್ಮ ಟೈಮ್ ಲೈನಲ್ಲಿ ನೀವು ಅದನ್ನು ರಿಸ್ಟ್ರಿಕ್ಟ್ ಮಾಡ್ಬೋದು ಅಥವಾ ನೀವು ಅದನ್ನು ಪ್ರೈವೇಟ್ ಆಗಿಡಬಹುದು. ನಿಮ್ಮ ಟೈಮ್ ಲೈನಲ್ಲಿ ಏನೇ ಟ್ಯಾಗಿಂಗ್ ಮಾಡೋಕ್ಕಿಂತ ಮುಂಚೆ ನೀವು ಅದನ್ನು ಪರ್ಮಿಷನ್ ಕೊಟ್ಟು, ನಿಮ್ಮ ಪರ್ಮಿಷನ್ ಇಲ್ಲದೇ ಅದು ಟ್ಯಾಗ್ ಕೂಡ ಆಗೋದಿಲ್ಲ. ಆ ಸೆಟ್ಟಿಂಗ್ಸ್ನ ಇಲ್ಲಿ ಮಾಡ್ಬೋದು. ಅದರಲ್ಲಿ ಫಸ್ಟು ಇದೆ ಹೂ ಕ್ಯಾನ್ ಪೋಸ್ಟ್ ಆನ್ ಯುವರ್ ಟೈಮ್ ಲೈನ್, ಅಂದರೆ ಯಾರೆಲ್ಲ ನಿಮ್ಮ ಟೈಮ್ ಲೈನಲ್ಲಿ ಪೋಸ್ಟ್ ಮಾಡ್ಬೋದು. ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು ಫ್ರೆಂಡ್ಸಾ ಅಥವಾ ಓನ್ಲಿ ಮೀಯಾ ಅಂತ. ಫ್ರೆಂಡ್ಸ್ ಅಂತ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಓನ್ಲಿ ಮೀ ಅಂತ ಬೇಕಾದರೆ ಇಟ್ಕೋಬೋದು. ಸೆಕೆಂಡ್ ಆಪ್ಷನ್ ಇರೋದು ತುಂಬ ಇಂಪಾರ್ಟೆಂಟ್. ಇದು ರಿವ್ಯೂ ಪೋಸ್ಟ್ ಫ್ರೆಂಡ್ಸ್ ಟ್ಯಾಗ್ ಯು ಇನ್ ಬಿಫೋರ್ ದೇ ಅಪಿಯರ್ ಆನ್ ಯುವರ್ ಟೈಮ್ ಲೈನ್. ನಿಮ್ಮ ಟೈಮ್ ಲೈನಲ್ಲಿ ಯಾವುದಾದ್ರೂ ಒಂದು ಟ್ಯಾಗ್ ಆಗಿರುವಂತಹ ಪೋಸ್ಟು ಅದು ಅಪಿಯರ್ ಆಗೋಕ್ಕಿಂತ ಮುಂಚೆ, ಅದು ಶೋ ಆಗೋಕ್ಕಿಂತ ಮುಂಚೆ ನೀವು ಅದಕ್ಕೆ ಏನು ಮಾಡಬಹುದು, ಇಲ್ಲಿ ರಿವ್ಯೂ ಕೊಡಬಹುದು. ಅದು ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಅದಕ್ಕೆ ಪರ್ಮಿಷನ್ ಕೊಡ್ಬೋದು. ಅದನ್ನು ರಿವ್ಯೂ ಕೊಟ್ಟರೆ ಮಾತ್ರ ಟೈಮ್ ಲೈನಲ್ಲಿ ಏನಾಗುತ್ತೆ, ಅಪ್ಡೇಟ್ ಆಗುತ್ತೆ ಅಥವಾ ಶೋ ಆಗುತ್ತೆ. ಅದಕ್ಕೋಸ್ಕರ ನೀವು ಇಲ್ಲಿ ಎಡಿಟ್ ಅಂತ ಹೋಗಿ ಇದನ್ನು ಎನೇಬಲ್ಡಲ್ಲೇ ಇಟ್ಕೊಳ್ಳಿ. ನಾನು ಆಲ್ರೆಡಿ ಎನೇಬಲ್ಡ್ ಮಾಡಿದ್ದೀನಿ, ನೀವು ಇದನ್ನು ಎನೇಬಲ್ಡ್ ಅಂತಲೇ ಇಡಿ. ಅವಾಗೇನಾಗುತ್ತೆ, ರಿವ್ಯೂ ಮಾಡಲಿಕ್ಕೆ ನಿಮಗೆ ಒಂದು ಆಪ್ಷನ್ ಇದು ಕೊಡುತ್ತೆ. ಇದು ಮೇಯ್ನ್ ಆಗಿರುವಂಥದ್ದು ಟೈಮ್ ಲೈನ್ ಮತ್ತು ಟ್ಯಾಗಿಂಗ್ ಸೆಟ್ಟಿಂಗಲ್ಲಿ. ನೆಕ್ಸ್ಟ್ ಬರುವಂಥದ್ದು ಹೂ ಕ್ಯಾನ್ ಸಿ ಥಿಂಗ್ಸ್ ಆನ್ ಮೈ ಟ್ಯಾಗ್. ಇದರಲ್ಲಿ ನಿಮ್ಮ ಫ್ರೆಂಡ್ಸ್ ನಿಮ್ಮ ಟೈಮ್ ಲೈನಲ್ಲಿ ಟ್ಯಾಗ್ ಆಗಿರುವಂಥ ಫೋಟೋಸ್ ನೋಡಬೇಕಾ ಅಥವಾ ಓನ್ಲಿ ಮೀನಾ ಅಂತ. ನೆಕ್ಸ್ಟ್ ಇರುವಂಥದ್ದು ನಿಮ್ಮ ಟೈಮ್ ಲೈನಲ್ಲಿ ಬೇರೆಯವರ ಪೋಸ್ಟ್ ಯಾರೆಲ್ಲ ನೋಡ್ಬೋದು ಅಂತ. ಅದನ್ನು ನೀವು ಓನ್ಲಿ ಮೀ ಇಡ್ಬೋದು ಅಥವಾ ಎಡಿಟಿಗೆ ಹೋಗಿ ಅದನ್ನು ಬೇಕಾದರೆ ಚೇಂಜ್ ಮಾಡ್ಕೋಬೋದು. ಅದನ್ನು ಎವ್ರಿ ಒನ್ ಅಂತ ಇಡ್ಬೋದು, ಫ್ರೆಂಡ್ಸ್ ಆಫ್ ಫ್ರೆಂಡ್ಸ್ ಅಂತ ಇಡ್ಬೋದು, ಅಥವಾ ಫ್ರೆಂಡ್ಸ್ ಇಡ್ಬೋದು, ಅಥವಾ ಓನ್ಲಿ ಮೀ ಅಂತ ಬೇಕಾದರೂ ಇಡ್ಬೋದು. ಇದು ಮೇಯ್ನಾಗಿ ಇರುವಂತಹ ಟೈಮ್ ಲೈನ್ ಮತ್ತು ಟ್ಯಾಗಿಂಗಿಂದು ಪ್ರೈವಸಿ ಸೆಟ್ಟಿಂಗ್ಸ್. ಇದಿಷ್ಟು ಸೆಟ್ಟಿಂಗ್ಸ್ ನೀವು ಮಾಡಿಕೊಂಡ್ರೆ ನಿಮ್ಮ ಫೇಸ್ಬುಕ್ ಐ ಡಿ ಏನಾಗಿರುತ್ತೆ ಅದು ನಿಮ್ಮ ಫೇಸ್ಬುಕ್ ಪ್ರೊಫೈಲು ಕಾಮನ್ ಆಗಿ ಸೆಕ್ಯೂರ್ ಆಗಿರುತ್ತೆ, ಪ್ರೈವೇಟ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ, ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೆಕ್ಸ್ಟ್ ಯಾವುದೇ ವೀಡಿಯೋಸ್ಗಳು ಬಂದರೆ ನಿಮಗೆ ಒಂದು ನೋಟಿಫಿಕೇಷನ್ ಬರಲಿಕ್ಕೆ ಅದು ಹೆಲ್ಪ್ ಆಗುತ್ತೆ. ನನ್ನ ವೀಡಿಯೋನ ನೋಡಿದ್ದಕ್ಕಾಗಿ ನಾನೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.